ಲಾಡು ಕೊಡ್ಬೇಕಾ? ಬ್ಯಾಗ್ ತಗೋ ನಿಂದು. ಬ್ಯಾಗಿಗೆ ಸ್ಲೇಟ್ ತುಂಬಿಸು. ಹಾ, ಸ್ಲೇಟ್ ಎಲ್ಲಿದೆ ಅಮ್ಮದು? ಹಾಯ್, ಹೆಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಟೈಮ್ ಬಂದು 8 ಗಂಟೆ ಆಗಿದೆ. ಇವತ್ತು ಸ್ವಲ್ಪ ಲೇಟ್ ಆಯಿತು. ಎದ್ದೇಳಬೇಕಾದ್ರೆ 7 ಗಂಟೆ ಆಗಿದೆ ಇವತ್ತು. ಇಲ್ಲಾಂದರೆ ಸ್ವಲ್ಪ ಬೇಗ ಎದ್ದು ಸ್ವಲ್ಪ ಫಾಸ್ಟಾಗಿ ಆಗುತ್ತೆ. ಇವತ್ತು ಇಡ್ಲಿ ಮಾಡಿರೋದ್ರಿಂದ ಇಡ್ಲಿ ಸಾಂಬಾರಲ್ಲ ಅಂತ ಸ್ವಲ್ಪ ಲೇಟಾಗಿ ಎದ್ಬಿಟ್ಟೆ 7 ಗಂಟೆಗೆ. ಹಾಗಾಗಿ ಸ್ವಲ್ಪ ಇವತ್ತು ಲೇಟ್ ಆಯಿತು. ಇಲ್ಲಾಂದರೆ 8:15ಗೆ ನಾವು ತಿನ್ನೋಕ್ಕೆ ಕೂರ್ತೀವಿ ಹಸ್ಬೆಂಡ್ ಜೊತೆಗೇ. ಅವ್ರು 8:45ಕ್ಕೆ ಹೊರಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಇವತ್ತು ಲೇಟ್ ಆಯಿತು. 8 ಗಂಟೆ ಆಗಿದೆ. ಇಡ್ಲಿ ಎಲ್ಲ ಬೆಂದಿದೆ. ಬಟ್ ಸಾಂಬಾರಿಗೆ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ, ಇಲ್ಲಿ ನೋಡಿ ಏನು ಮಾಡಿದೆ ಅಂತ. ಇಲ್ಲಿ ಮತ್ತು ಅಳಿಲಿನ ಕೆಲಸ ಎಲ್ಲ ತಗೊಂಡು ಬಂದು ಅಲ್ಲಿ ರಾಶಿ ಹಾಕಿಬಿಡ್ತವೆ. ಸ್ಟಿಚ್ಚಿಂಗ್ ಮಾಡೋದು ಕೂಡ ಇದೆ, ಸ್ಟಿಚ್ಚಿಂಗ್ ಮಾಡಬೇಕು. ಹಾಗೆಯೇ ಬಟ್ಟೆಗಳೆಲ್ಲ ಯಾವ ಥರ ಈಗ ಜೋಡಿಸಿ ಇಟ್ಟಿದ್ದೀನಿ ಅಂತ ನೋಡಿ. ಇವಾಗ ಫುಲ್ಲು ಚೆನ್ನಾಗಿ ಜೋಡಿಸಿ ಈ ಥರ ಕ್ಲೀನಿಂಗ್ ಮಾಡಿ ಇಟ್ಟಿದ್ದೀನಿ. ಇನ್ನು ಗುಡಿಸಿ ಒರೆಸಿ ಮತ್ತು ದೀಪ ಹಚ್ಚಬೇಕು. ಇದೆಲ್ಲ ಕೆಲಸ ಇದೆ ನೋಡಿ. ಹಾಫ್ ಆನ್ ಅವರಲ್ಲಿ ಯಾವ ಥರ ಪಟ್ ಅಂತ ಮಾಡಿಬಿಡ್ತೀನಿ ಅಂತ. ಇವತ್ತಂತೂ ತುಂಬ ಬಿಸಿಲಿದೆ, ಮಳೆ ಇಲ್ಲ. 2 ಡೇಸ್ ಆಯಿತು, ಮಳೆ ಬರ್ತಾ ಇಲ್ಲ. ಇವಾಗ 8:15 ಆಗಿದೆ ನೋಡಿ. ಮಗಳನ್ನ ಎಬ್ಸಿದ್ದಾರೆ ಹಸ್ಬೆಂಡು. ಎಬ್ಸಿ ಏನು ಮಾಡಿದ್ದಾಳೆ ಅಂತಂದರೆ ಇಲ್ಲಿ ಸೋಫಾದಲ್ಲಿ ಬಂದು ಮತ್ತೆ ಪುನಃ ಮಲ್ಕೊಂಡಿದ್ದಾಳೆ ನೋಡಿ. 8:15 ಆಗಿದೆ. ಇಲ್ಲಾಂದರೆ ಮಾರ್ನಿಂಗ್ 10:30 11 ಗಂಟೆಗೆ ಹೇಳ್ತಾ ಇದ್ಲು. ಇವಾಗ ಅಂಗನವಾಡಿಗೆ ಹೋಗೋದ್ರಿಂದ ನೋಡಿ 8:25ಕ್ಕೆ ಹಲ್ಲುಜ್ಜಿ ಕೂಡ ಬಂದಾಯಿತು. ಅವಳನ್ನು ಎಬ್ಬಿಸಿ ಹಲ್ಲುಜ್ಜೋದೆಲ್ಲ ಅವಳ ಅಪ್ಪನ ಕೆಲಸ, ಅದು ನನ್ನ ಕೆಲಸ ಅಲ್ಲ. ಫಸ್ಟು ನಾನು ಮಾಡ್ತಾಯಿದ್ದೆ, ಇವಾಗ ನನಗೆ ಬೇರೆ ಕೆಲಸ ಇರುತ್ತೆ ಅಂತ ಅವಳ ಅಪ್ಪನೇ ಎಲ್ಲ ಇದು ಮಾಡ್ತಾರೆ. ಹಲ್ಲುಜ್ಜಿ ಅವಳನ್ನು ಎಬ್ಬಿಸಿ ಇದೆಲ್ಲ. ಸೊ ಟೈಮ್ 8:45 ಆಗಿದೆ. ದೀಪ ಎಲ್ಲ ಹಚ್ಚಾಗಿದೆ. ಹಸ್ಬೆಂಡ್ ಕೂಡ ತಿಂಡಿ ಎಲ್ಲ ತಿಂದಾಗಿದೆ. ಇಲ್ಲಾಂದರೆ ಅವ್ರ ಜೊತೆಗೇ ನಾವು ಕೂಡ ತಿಂತೀವಿ 8:15ಗೆ. ಬಟ್ ಇವತ್ತು ಲೇಟ್ ಆಗಿರೋ ಕಾರಣ ನಾನು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಲೇಟ್ ಆಯಿತು ನಂದು. ಹಾಗೆ ನೈಟ್ ಅವಳು ಬೇಗನೆ ಅವಳನ್ನು ಮಲಗಿಸ್ತೀವಿ ನಾವು. 9 ಗಂಟೆ 9:15 ಈ ಥರ 10 ಗಂಟೆ ಒಳಗಡೆ ಮಲಗಿ ಆಗುತ್ತೆ ಒಂದೊಂದು ಸಲ. ಆಮೇಲೆ ಮಧ್ಯಾಹ್ನ ಆಫ್ಟರ್ನೂನ್ ಬಂದು ಕೂಡ ನಾನು ಸ್ವಲ್ಪ ಹೊತ್ತು ಅವಳನ್ನು ಮಲಗಿಸ್ತೀನಿ. ಒಂದೊಂದು ದಿನ ಮಲಗಿಸಲ್ಲ. ಇವಾಗ ನೋಡಿ ಅವಳು ಅಪ್ಪಂದು ಬೈಕಿದು ಕೀಗೆ ಚಾಮಿ ಮಾಡಿ ಬರ್ತೀನಿ ಅಂತೇಳ್ಬಿಟ್ಟು ತಗೊಂಡೋಗಿ ಕೊಟ್ಟಳು. ಅವಳಿಗೆ ನಾಚಿಕೆ ಆಗ್ತಾಯಿದೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತೇಳಿ. ಗಾಳಿ ಅಂತೂ ಸಿಕ್ಕಾಪಟ್ಟೆ ಗಾಳಿ ಇದೆ. ಅಪ್ಪನಿಗೆ ಬಾಯ್ ಮಾಡ್ತಾ ಇದ್ದಾಳೆ ನಾನು ಸ್ಕೂಲಿಗೆ ಹೋಗ್ತೀನಿ ಅಂತೇಳಿ ಆಮೇಲೆ ಅಂತೇಳಿ. ನೋಡಿ ಅಂದರೆ ಸುಮ್ಮನೆ ಕೂತ್ಕೊಳ್ಳಲ್ಲ ನೋಡಿ, ಏನಾದರೂ ಈ ಥರ ಇದು ಮಾಡ್ತಾನೇ ಇರ್ತಾಳೆ. ಇವಾಗ ನೋಡಿ ಅಲ್ಲೇ ಕೂತ್ಕೊಳ್ತಾಳೆ ಹೋಗಿ. ಅವಳು ಅಂಗನವಾಡಿಗೆ, ಇಲ್ಲಾಂದರೆ ಅವಳು ಮಾರ್ನಿಂಗ್ 10:30 11 ಗಂಟೆನೂ ಒಂದೊಂದು ಸಲ ಆಗ್ತಾಯಿತ್ತು ಎದ್ದೇಳಬೇಕಂದ್ರೆ. ಅಂದರೆ ನೈಟ್ ನಾವು ಮಲಗಬೇಕಾದ್ರೇ 11 12 ಗಂಟೆ ಆಗ್ತಾಯಿತ್ತು. ಇವಾಗ 10 ಗಂಟೆ ಒಳಗಡೆ ನಮ್ಮದು ಮಲಗಿ ಕೂಡ ಆಗುತ್ತೆ. ಒಂದೊಂದು ಸಲ 9:30 ಗಂಟೆ ಒಳಗಡೆ ಮಲಗ್ತೀವಿ, ಒಂದೊಂದು ಸಲ 10 ಗಂಟೆ ಒಳಗಡೆ ಮಲಗ್ತೀವಿ. ಅಂದರೆ ಯಾರಾದರೂ ಕಸ್ಟಮರ್ಗಳು ನೈಟ್ ಹೊತ್ತಲ್ಲಿ ಬಂದಿದ್ದರೆ ಆವಾಗ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಸಾಂಬಾರು ಕೂಡ ಮಾಡಿದ್ದೆ ನೋಡಿ, ಬೀನ್ಸ್ ಆಲೂಗಡ್ಡೆ ಎಲ್ಲ ಹಾಕಿ. ಅವಳ ಗೊಂಬೆ ತೋರಿಸ್ತಾ ಇದ್ದಾಳೆ, ಅಪ್ಪ ತಂದಿರೋದು ಹೊಸ ಗೊಂಬೆ ಅಂತೇಳಿ. ಅದಕ್ಕೆ ಜುಟ್ಟಿದೆ ಅಂತೆಲ್ಲ ಹೇಳ್ತಾ ಇದ್ಲು. ಸೊ ಅದನ್ನು ನಾನು ಅಲ್ಲಿ ಮ್ಯೂಟ್ ಮಾಡಿದ್ದೀನಿ. ಕೆಲವೊಂದು ಕಡೆ ಅವಳ ವಾಯ್ಸ್ ಮಾತಾಡೋದೆಲ್ಲ ಇದೆ ನೋಡಿ ವಿಡಿಯೋ ಮಿಡ್ಲಲ್ಲೆಲ್ಲ, ಅದೆಲ್ಲ ನಾನು ಮ್ಯೂಟ್ ಮಾಡಿಲ್ಲ. ಈಗ ಟೈಮ್ 9 ಗಂಟೆ ಹತ್ರ ಆಗ್ತಾ ಬಂತು. ಇವಾಗ ನಾವು ಟಿಫನ್ ಮಾಡ್ತಾ ಇದ್ದೀವಿ, ಇಡ್ಲಿ ಸಾಂಬಾರು. ಇವಾಗ ಅವಳು ಗೊಂಬೆಗೆ ತಿನ್ನಿಸ್ತಾ ಇದ್ದಾಳೆ ನೋಡಿ, ಗೊಂಬೆಗೆ ತಿನ್ನು ಅಂತೇಳಿ ತಿನ್ನಿಸ್ತಾ ಇದ್ದಾಳೆ. ಸೊ ಏನು ಅಂತಂದರೆ ಅಂಗನವಾಡಿಗೆ ಏನಕ್ಕೆ ಕಳಿಸೋದು ಏನು, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ? ಬ್ಯಾಗ್ ತಗೋ ನಿಂದು. ಬ್ಯಾಗಿಗೆ ಸ್ಲೇಟ್ ತುಂಬಿಸು. ಹಾಂ, ಸ್ಲೇಟ್ ಎಲ್ಲಿದೆ ಅಮ್ಮದು? ಹಾಂ, ಸ್ಲೇಟ್ ತುಂಬಿಸು. ಕಡ್ಡಿಯಲ್ಲಿ ಇಟ್ಟಿದಿ? ಅಲ್ಲೇ ಇರಬೇಕು ಸೋಫಾದಲ್ಲಿ. ಮತ್ತೆ ಅಲ್ಲಿಟ್ಟು ಇರಲಿ. ಈಗ ಫಸ್ಟ್ ತುಂಬಿಸು, ಆಮೇಲೆ ಹುಡ್ಕೋಣ. ಹಾಕ್ ಬ್ಯಾಗಲ್ಲಿ ತುಂಬಿಸು. ತುಂಬಿಸ್ದಾ? ಹಾಂ, ತೋರಿಸು. ಹಾಂ, ತುಂಬಿಸ್ದಾ? ಟವೆಲ್ ತುಂಬಿಸು. ಇಲ್ಲ ಅಲ್ಲಿ, ಆಮೇಲೆ ತೋರಿಸ್ತೀನಿ. ಈಗ ಇದು ಟವೆಲ್ ತುಂಬಿಸು. ಟವೆಲ್ ಎಲ್ಲಿ ತುಂಬಿಸೋದು?
ಟವೆಲ್ ಎಲ್ಲಿ ತುಂಬಿಸೋದು? ಟವೆಲ್, ಹಾಂ, ಜಿಪ್ ಹಾಕೋ. ಬಾಟ್ಲಿಗೆ ನೀರು ತುಂಬಿಸಿ ಕೊಡ್ತೆ ಈಗ. ಓಕೆ, ಹಾಂ, ಇದೆಯಾ? ಸರಿ. ನೀರಿದ ಬಾಟಲ್, ನೀರ್ ಬಾಟ್ಲಿ ಇಟ್ಟು ಮತ್ತೆ ಜಿಪ್ ತೆಗಿ. ಹಾಂ, ಇನ್ನೊಂದು ಜಿಪ್ಪು, ಹಾಂ ತೆಗಿ. ಹಾಗೆ, ಗುಡ್ ಗರ್ಲ್, ಗುಡ್ ಗರ್ಲ್. ಹಾಂ ತೆಗಿ. ಹಾಂ ಇಡು. ಹಾಂ ಹಾಂ, ಎಸ್, ಗುಡ್ ಗರ್ಲ್. ಜಿಪ್ ಹಾಕು. ಜಿಪ್ಪು ನೀನೇ ಹಾಕ್ತಿ ಅಂತ ಹೇಳಿದ್ಯಾ? ಸರಿ, ಹಾಕ್ದೆ ಜಿಪ್ಪು. ಹಾಂ ಆಯ್ತಾ? ಬ್ಯಾಗ್ ರೆಡಿ ಆಯ್ತಾ ಅಮ್ಮದು? ಓಕೆ, ಗುಡ್ ಗರ್ಲ್ ಅಮ್ಮ, ಗುಡ್ ಗರ್ಲ್. ಇವಾಗ ಟಿಫನ್ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ಅವಳದು ಬ್ಯಾಗಿಗೆಲ್ಲ ತುಂಬಿಸೋದು ಅದೆಲ್ಲ ನಾನು ಅವಳಿಗೇ ಹೇಳೋದು, ಯಾಕಂದರೆ ಅದು ಅಭ್ಯಾಸ ಆಗುತ್ತೆ ಮಕ್ಕಳಿಗೆ. ಆಮೇಲೆ ಅವ್ರ ಬ್ಯಾಗಿಗೆ ಅವರೇ ಏನು ಸ್ಲೇಟ್ ಇರ್ಬೋದು, ನೀರಿದ ಬಾಟಲ್, ಟವೆಲ್ ಇದೆಲ್ಲ ತುಂಬಿಸ್ಕೊಳ್ಳೋಕ್ಕೆ. ಸೊ ನಾನು ಅವಳಿಗೇ ಹೇಳ್ತೀನಿ. ಇವಾಗ ನೋಡಿ ಬಟ್ಟೆ ಇದಾಗ್ಬೋದು ಅಂತ ಹೇಳಿಲ್ಲ ಅಂದರೆ ಈಗ ಅವಳದು ಚಾಯ್ಸ್, ಓಕೆನಾ? ಅವಳಿಗೆ ಯಾವುದು ಬಟ್ಟೆ ಇಷ್ಟ ಆಗುತ್ತೆ ಅದು ಅವಳದು ಚಾಯ್ಸ್. ಅವಳಿಗೂ ಕೂಡ ಖುಷಿ ಹೋಗೋದಂದರೆ ಅಂಗನವಾಡಿಗೆ. ಸೊ ನಾವು ನಡ್ಕೊಂಡೇ ಹೋಗೋದು, ಓಕೆನಾ? 10 ಮಿನಿಟ್ಸ್, ನನಗೆ ಅಂದರೆ 10 ಮಿನಿಟ್ಸ್ ಬೇಕು. ಅವಳು ನಡ್ಕೊಂಡು ಹೋಗೋದಂದರೆ 15 to 20 ಮಿನಿಟ್ಸ್ ಬೇಕಾಗುತ್ತೆ ನಿಧಾನವಾಗಿ ಹೋಗೋದಂದರೆ. ಅವಳಿಗೆ ಖುಷಿ ಈ ಥರ ಬಟ್ಟೆ ಎಲ್ಲ ಚೆನ್ನಾಗಿರೋದು ಹಾಕೋದು, ಆಮೇಲೆ ಬಳೆ ಹಾಕೋದು, ಪೌಡ್ರ್ ಹಾಕ್ಕೊಳ್ಳೋದು, ತಲೆ ಬಾಚೋದು ಎಲ್ಲ ತುಂಬ ಖುಷಿ ಅವಳಿಗೆ. ಇದು ಅವಳು ಜೂನ್ 1ರಿಂದ ಸ್ಟಾರ್ಟ್ ಮಾಡಿದ್ದು ಅಂಗನವಾಡಿಗೆ ಹೋಗಲಿಕ್ಕೆ, ಜೂನ್ 1ರಿಂದ. ಆಮೇಲೆ ಇಲ್ಲಿ ಶನಿವಾರ ಮತ್ತು ಆದಿತ್ಯವಾರ ರಜೆ ಇರುತ್ತೆ, ಶನಿವಾರನೂ ಕೂಡ ರಜೆ ಇರುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 5 ದಿನ ಹೋದರೆ ಆಯಿತು. ಬಳೆ ಎಲ್ಲ ಏನು ಅಂತಂದರೆ ಅಂಗನವಾಡಿಯಿಂದ ಬಂದು ತೆಗೆದು ಎಲ್ಲ ಇಟ್ಟಿರ್ತಾಳೆ, ಮತ್ತು ನೆಕ್ಸ್ಟ್ ಡೇ ಅದನ್ನು ಹಾಕ್ಕೊಂಡು ಹೋಗ್ತಾಳೆ. ಹಾಗೆ ತೋರಿಸು, ಅಲ್ಲಿ ವಿಡಿಯೋದಲ್ಲಿ ತೋರಿಸು. ಸರಿ, ತಿರುಗಿಸಿ ತೋರಿಸು, ತಿರುಗಿಸ್ಬೇಕು, ಹೀಗೆ ತೋರಿಸ್ಬೇಕು. ಹೀಗೆ ಇಲ್ಲಿದೆ ಅಲ್ವಾ? ಹೀಗೆ 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 ಹೀಗೆ, ಓಕೆನಾ? ಈಗ ಏನಕ್ಕೆ ಹಾಕೋದು? ಇನ್ನು ಹೋಗುದಿಲ್ಲ, ಹಾಕೊಳ್ಳುವಾ ನೀನು? ಫಸ್ಟಿಗಳು ಜುಟ್ಟು ಕಟ್ಟಕ್ಕೆ ಬಿಡ್ತಾ ಇರಲಿಲ್ಲ ಫಸ್ಟು. ಇವಾಗ 2 ಡೇಸಿಂದ ಏನು ಅಂತಂದರೆ ಜುಟ್ಟು ಕಟ್ಟು ಅಂತ ಹೇಳ್ತಿದ್ದಾಳೆ. ಇವತ್ತು ಮಂಗಳವಾರ, ನಾನಿದು ಮಂಗಳವಾರ ವ್ಲಾಗ್ ಮಾಡಿರೋದು. ಸೋಮವಾರ ಕೂಡ ಅಷ್ಟೇ ಜುಟ್ಟು ಕಟ್ಟು ಅಂತ ಹೇಳಿದ್ಲು, ಸೊ ಹಾಗಾಗಿ ಜುಟ್ಟು ಕಟ್ಟಿದ್ದೆ. ಇವಾಗ ಸಿಂಗಲ್ ಕಟ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನು ಸ್ವಲ್ಪ ದಿನ ಹೋಗ್ತಾ 2 ಜುಟ್ಟು ಕಟ್ಟೋಣ ಅಂತೇಳಿ ಹೇಳಿ ಏನಾದರೂ ಮಾಡಿ 2 ಜುಟ್ಟು ಕಟ್ಟಬೇಕು. ಸೊ ಇವಾಗ ನೋಡಿ ಅವಳೇ ಪೌಡ್ರ್ ಹಾಕ್ತಾ ಇದ್ದಾಳೆ ನೋಡಿ, ಪೌಡ್ರೆಲ್ಲ ಮುಖಕ್ಕೆ ಹಾಕ್ಕೊಳ್ತಾ ಇದ್ದಾಳೆ ನೋಡಿ. ಅವಳಿಗೆ ವ್ಲಾಗ್ ಮಾಡೋದಂದರೆ ತುಂಬಾ ಇಷ್ಟ, ವೀಡಿಯೋ ಎಲ್ಲ ಮಾಡೋದಂದರೆ ತುಂಬಾ ಇಷ್ಟ. ಇವಾಗ ಅವಳೇ ಹೋಗಿ, ಆಮೇಲೆ ಇನ್ನೊಂದು ಏನಂತಂದರೆ ಇವಾಗಲೂ ಕೂಡ ಅಷ್ಟೇ ಅವಳು ಮೊಬೈಲ್ ಯೂಸ್ ಮಾಡಲ್ಲ, ಓಕೆನಾ? ಮೊಬೈಲೆಲ್ಲ ಮುಟ್ಟಲ್ಲ ಅವಳು. ಅಂದರೆ ಮೊಬೈಲಲ್ಲಿ ಏನಾದರೂ ವೀಡಿಯೋ ನೋಡೋದು ಆ ಥರ ಇದೇನು ಮಾಡಲ್ಲ. ಅದು ಬೇಕು ನನಗೆ ಮೊಬೈಲ್ ಬೇಕು ಆ ಥರ ಏನಿಲ್ಲ ನೋಡಿ. ಈಗ ಕೆಲವು ಏನಂತಂದರೆ ಕೆಲವರಿಗೆ ಬೇಕು. ಮತ್ತು ಇನ್ನೊಂದು ಏನಂದರೆ ಅಂಗನವಾಡಿ ಕಳಿಸ್ಬೇಕಂದ್ರೆ ಕೆಲವೊಬ್ಬರಿಗೆ ಚಾಕ್ಲೇಟ್ ಕೊಟ್ಟು ಕಳಿಸೋದು ಅದೇನಾಗುತ್ತೆ ಅಂದರೆ ಅಭ್ಯಾಸ ಆಗೋಗ್ಬಿಡುತ್ತೆ, ಮತ್ತು ಡೈಲಿ ಅವರಿಗೆ ಚಾಕ್ಲೇಟ್ ಕೊಡಬೇಕು. ಸೊ ಅವಳಿಗೆ ಅದು ಅಭ್ಯಾಸ ಏನು ಕೂಡ ನಾ ಮಾಡಿಲ್ಲ. ಆಮೇಲೆ ಅಂಗಡಿ ಕರ್ಕೊಂಡು ಹೋಗೋದು ಡೈಲಿ ಆ ಥರ ಏನು ಅಭ್ಯಾಸ ಮಾಡಿಲ್ಲ. ಒಂದಿನ ಕರ್ಕೊಂಡು ಹೋದರೆ ಮತ್ತೆ ಅದೇ ಅಭ್ಯಾಸ ಆಗುತ್ತೆ. ಡೈಲಿ ಅಂಗಡಿಗೆ ಹೋಗೋಣ, ಚಾಕ್ಲೇಟ್ ತಿನ್ನೋಣ, ಅದು ತಿನ್ನೋಣ, ಇದು ತಿನ್ನೋಣ ಅಂತೇಳಿ ಇದು ಮಾಡ್ತಾರೆ. ಸೊ ಅವಳಿಗೆ ಮನೆಯಲ್ಲೇ ಎಲ್ಲ ನಾವು ಮಾಡಿಕೊಡ್ತೀವಿ. ಹಾಗಾಗಿ ಅವಳು ಆ ಥರ ಏನು ಅಂಗಡಿಗೆ ಹೋಗೋಣ ಅಂತ ಹೇಳಲ್ಲ. ಒಂದಿನ ಕರ್ಕೊಂಡು ಹೋದರೆ ಮತ್ತೆ ಡೈಲಿ ಕರ್ಕೊಂಡು ಹೋಗು ಅಂತೇಳಿ ಹೇಳ್ಬೋದು, ಬಟ್ ಆ ಥರ ನಾವು ಇದು ಮಾಡಲ್ಲ ಅವಳಿಗೆ. ಸೊ ಹಾಗಾಗಿ ಆ ಥರ ಏನು ಅವಳು ಹಠ ಮಾಡೋದಾಗಲಿ ಆ ಥರ ಏನು ಮಾಡಲ್ಲ. ಆಮೇಲೆ ತುಂಬ ಜನ ಹೇಳ್ತಾ ಇದ್ರು, ಅಂದರೆ 1 ವೀಕಲ್ಲೇ ಕೂತ್ಕೊಳ್ಬೇಕು ಅಂಗನವಾಡಿಯಲ್ಲಿ, ಮಕ್ಕಳು ಅಳ್ತಾ ಇರ್ತಾರೆ ಅಂತ. ಬಟ್ ಇವಳು ಅಷ್ಟು ಜೋರಾಗಿ ಏನು ಹತ್ತಿಲ್ಲ. 1 ವೀಕ್ ಮಾತ್ರ ಸ್ವಲ್ಪ ಅವಳಿಗೆ ಬೇಜಾರಾಗ್ತಾ ಇತ್ತು, ನನ್ನನ್ನು ಬಿಟ್ಟು ಹೋಗಬೇಡ ಅಂತ ಸ್ವಲ್ಪ ಅಳ್ತಾ ಇದ್ಲು. ನಾನು ಈಚೆ ಬಂದು ಹೋದ ನಂತರ ಸಮಾಧಾನ ಆಗ್ತಾ ಇದ್ಲಂತೆ. ಸೊ ಹಾಗಾಗಿ ಫಸ್ಟ್ ಒಂದು ಸ್ವಲ್ಪ ಅಳ್ತಾ
ಅಳ್ತಾ ಇದ್ಲು. ಇವಾಗ ಏನು ಅಂತಂದರೆ ನಿನ್ನೆಯಿಂದ ಸೋಮವಾರದಿಂದ ಇವಾಗ ನನಗೆ ಬಾಯ್ ಮಾಡ್ತಾಳೆ, ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ತೀನಿ. ಹಾಗಾಗಿ ಇವಾಗ ಅಳಲ್ಲ ಒಂದು 2 ಡೇಸಿಂದ. ಇಲ್ಲಾಂದರೆ ಡೈಲಿ ಸ್ವಲ್ಪ ಅಳ್ತಾ ಇದ್ಲು, ಬಿಟ್ಟು ಹೋಗಬೇಡ ಅಂತ ಅಷ್ಟೇ. ನಾನು ಹಿಂದ್ಗಡೆ ಏನು ಬರ್ತಾ ಇರಲಿಲ್ಲ. ಫಸ್ಟ್ ಡೇನೇ ಅವಳು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಹತ್ತಿಲ್ಲ, ಓಕೆನಾ. ಫಸ್ಟ್ ಡೇ ಅವಳು ಹತ್ತೇ ಇಲ್ಲ. ಮಧ್ಯಾಹ್ನ ಊಟ ಮಾಡಬೇಕಾದ್ರೆ ಹತ್ಬಿಟ್ಲು. ಯಾಕಂದರೆ ಅವಳಿಗೆ ಹೊಸ ಜಾಗ ಅಲ್ವಾ, ಮಧ್ಯಾಹ್ನ ಊಟ ಮಾಡಿಸ್ತಾ ಇದ್ದಾರೆ ಯಾರು ಅಂತ ಹೇಳ್ಬಿಟ್ಟು ಅವಳಿಗೆ ಸ್ವಲ್ಪ ಇದಾಗ್ಬಿಟ್ಟು ಹತ್ತಿದ್ಲು ಊಟ ಮಾಡಬೇಕಾದ್ರೆ. ಬಟ್ ನಾನು ಇಲ್ಲ ಅಂತೇಳಿ ಆವತ್ತು ದಿನ ಹತ್ತಿಲ್ಲ. ನೆಕ್ಸ್ಟ್ ಡೇಯಿಂದ ಏನಕ್ಕೆ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಂದರೆ ಎಲ್ಲ ಮಕ್ಕಳು ಅಳ್ತಾ ಇದ್ರಲ್ಲ, ಅದನ್ನು ನೋಡಿಬಿಟ್ಟು ಇವಳು ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಇವಳು ಯಾರು ಮಕ್ಕಳು ಹತ್ತಿಲ್ಲ ಅಂದರೆ ಇವಳು ಅಳಕ್ಕೆ ಸ್ಟಾರ್ಟ್ ಮಾಡ್ತಾ ಇರಲಿಲ್ಲ. ಬಟ್ ಎಲ್ಲರನ್ನು ನೋಡಿಬಿಟ್ಟು ಅವಳು ಹೇಳ್ತಾ ಇದ್ಲು, ಅವ್ರು ಅಳಲ್ವಾ, ಅಮ್ಮ ಬೇಕು ಅಂತ, ಅದಕ್ಕೆ ನಾನು ಅಳ್ತೀನಿ ಅಂತ ಹೇಳ್ತಾ ಇದ್ಲು. ಇವಾಗ ಫಸ್ಟಿಗೂ ಖುಷಿಯಿಂದಾನೇ ಹೋಗ್ತಾ ಇದ್ಲು, ಬಟ್ ಇವಾಗಲೂ ಖುಷಿಯಿಂದಾನೇ ಹೋಗ್ತಾಳೆ. ನಡ್ಕೊಂಡು ಖುಷಿ ಆಗುತ್ತೆ ಅಂತೇಳಿ ಹೇಳ್ತಾಳೆ. ಒಂಥರ ಅವಳಿಗೆ ಏನಂತಂದರೆ ಚೇಂಜು, ಸ್ವಲ್ಪ ಖುಷಿ ಆಗುತ್ತೆ ಅವಳಿಗೂ. ಮಾರ್ನಿಂಗ್ 10ರಿಂದ ಮಧ್ಯಾಹ್ನ 1 ಗಂಟೆ ತನಕ ಇರುತ್ತೆ. ನಾನು ಮಧ್ಯಾಹ್ನ 1 ಗಂಟೆಗೆ ಹೊರಟೋಗ್ತೀನಿ, 1:10 ತಲುಪ್ತೀನಿ. ಒಂದೊಂದು ಸಲ ಊಟ ಆಗಿರುತ್ತೆ, ಒಂದೊಂದು ಸಲ ಊಟ ಆಗಿರಲ್ಲ. ಬಟ್ ಒಂದಿನೇನ ಹೋಗಿ ನಾನೇ ಊಟ ಮಾಡಿಸಿದೆ. ನೆಕ್ಸ್ಟ್ ನಾನೇನಂತ ಹೇಳಿದರೆ ಹೊರಗಡೆ ನಿಂತ್ಕೊಂಡಿರ್ತೀನಿ. ಅಂದರೆ ಅವರೇ ಊಟ ಮಾಡಿಸಿದರೆ ಅಥವಾ ಅವರೇ ಊಟ ಮಾಡಿದರೆ ಅದೊಂದು ಇದಿರುತ್ತೆ. ನಾವು ಹೋದರೆ ಅವರಿಗೆ ಮತ್ತೂ ಇದಾಗುತ್ತೆ. ಸೊ ಬೊಟ್ಟೆಲ್ಲ ಹಾಕಿ ಎಲ್ಲ ರೆಡಿ ಆಯಿತು ನೋಡಿ. ಅವಳೆಲ್ಲ ರೆಡಿ ಆದಳು ಫುಲ್ಲು. ಇವಾಗ ಹೇಳ್ತಾ ಇದ್ದಾಳೆ ನನಗೆ ಇನ್ನೊಂದು ಬೊಟ್ಟು ಹಾಕ್ಕೊಳ್ಳು ಅಂತೇಳಿ, ನನಗೂ ಇನ್ನೊಂದು ಹಾಕು ಅಂತೇಳಿ ಹೇಳ್ತಾ ಇದ್ಲು. ಏನು ಮಾಡ್ತೀಯಮ್ಮ? ಆಯ್ತು. ಹಾಂ, ಬೊಟ್ಟು ನಾನು ಹಾಕ್ತೇನೆ. ಜೋರಾಗಿ ಹೇಳ್ಬೇಕು, ಸ್ಕೂಲಿಗೆ ವಿದ್ಯೆ ಕೊಡಿ, ಬುದ್ಧಿ ಕೊಡಿ, ಲಾಡು ಕೊಡ್ಬೇಕಾ? ಇವಾಗ ನೋಡಿ 10 ಗಂಟೆಗೆ 10 ನಿಮಿಷ ಇದೆ. 10 ಗಂಟೆಗೆ 5 ನಿಮಿಷ ಇರಬೇಕಾದ್ರೆ ಹೊರಡ್ತೀವಿ. 10:10ಕ್ಕೆ ತಲುಪ್ತೀವಿ ನಾವು. ಮಾರ್ನಿಂಗ್ 1/4 ಗಂಟೆ ಬೇಕಾಗುತ್ತೆ. ಸ್ವಲ್ಪ ನಡೀತಾಳೆ, ಆಮೇಲೆ ಸ್ವಲ್ಪ ಎತ್ಕೊಂಡು ಹೋಗ್ತೀನಿ. ಮಾರ್ನಿಂಗ್ ಟೈಮಲ್ಲಿ ಸ್ವಲ್ಪ ಅವಳಿಗೆ ನಡೆಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ನಡೀತಾಳೆ, ಮತ್ತೆ ಸ್ವಲ್ಪ ಎತ್ಕೊಂಡು ಹೋಗ್ತೀನಿ. ಒಂದು ಸ್ವಲ್ಪ ದೂರ ನನಗೆ ಆದರೆ 10 ಮಿನಿಟ್ಸ್ ಸಾಕು. ನಾನೇ ಬರೋದಂದರೆ 10 ಮಿನಿಟ್ಸಲ್ಲಿ ಬಂದುಬಿಡ್ತೀನಿ ಫಾಸ್ಟಾಗಿ. ಅವಳಾದರೆ ಸ್ವಲ್ಪ ನಡ್ಕೊಂಡು ಆಟ ಆಡ್ಕೊಂಡು, ಮಾರ್ನಿಂಗ್ ಸ್ವಲ್ಪ ಕಡಿಮೆ ಆಟ ಆಡ್ಕೊಂಡು ಹೋಗೋದು. ಮಧ್ಯಾಹ್ನ ಬರಬೇಕಾದ್ರೆ ಆಟ ಆಡ್ಕೊಂಡು ಬರ್ತಾಳೆ. ಮಧ್ಯಾಹ್ನಲ್ಲಿ ಊಟ ಎಲ್ಲ ಮಾಡಿಸ್ತಾರೆ, ಅವರೇ ಮಾಡ್ತಾ ಇರ್ತಾರೆ ಮಕ್ಕಳು. ಊಟ ಅವ್ರು ಮಾಡಿಲ್ಲ ಅಂದರೆ ಅವರೇ ಅಂಗನವಾಡಿಯಲ್ಲಿ ಮಾಡಿಸ್ತಾರೆ ಊಟನೂ ಕೂಡ. ಇಲ್ಲಿ ನಮಗೆ ಬೆಂಗಳೂರಲ್ಲಿ ಏನಂತಂದರೆ ಮಧ್ಯಾಹ್ನ ತನಕ ಮಾತ್ರ ಅಂಗನವಾಡಿ. ಮಧ್ಯಾಹ್ನ ನಂತರ ಮಲಗಿಸೋದು ಅದು ಮಾಡಲ್ಲ, ಮನೆಗೇ ಕರ್ಕೊಂಡು ಬರ್ತೀವಿ ನಾವು. ಇವತ್ತು ಶೂ ಬೇಡ ಅಂತ ಅಂದ್ಲು, ಇಲ್ಲಾಂದರೆ ಶೂ ಹಾಕ್ಕೊಂಡು ಹೋಗ್ತಾಳೆ. ಚಪ್ಪಲಿ ಹಾಕ್ತೀನಿ ಅಂತ ಅಂದ್ಲು, ಚಪ್ಪಲಿ ಹಾಕ್ಕೊಂಡು ಹೋಗ್ತಾ ಇದ್ದಾಳೆ. ಬ್ಯಾಗಿಗೆ ತುಂಬಿಸೋದಾಗಿರಲಿ, ಚಪ್ಪಲಿ ಹಾಕೋದು, ಇದೆಲ್ಲ ಅವಳಿಗೇ ನಾನು ಹೇಳ್ಕೊಡೋದು. ಅವಳೇ ಮಾಡ್ಕೊಳ್ತಾಳೆ ಎಲ್ಲ, ಓಕೆನಾ. ನಾನು ಹೇಳಿದರೆ ಸಾಕು. ಇಲ್ಲಿ ಕೋಳಿ ಇದೆ ನೋಡಿ, ಕೋಳಿಗೆ ಕೋಲು ಕೊಡು, ನಾನು ಹೊಡಿತೀನಿ ಅಂತ ಹೇಳ್ತಾ ಇದ್ಲು. ಕೋಳಿ ಬರ್ತಾ ಇದೆ ಅಂತೇಳಿ ನಾನು ಹೊಡಿತೀನಿ ಅಂತ. ಇಲ್ಲಿ ನಾವು ಸ್ವಲ್ಪ ಒಳ ದಾರಿಯಲ್ಲಿ ಹೋಗ್ತೀವಿ. ಇಲ್ಲಿ ಸ್ವಲ್ಪ ಕಾಡಿನ ಥರ ಇದೆ, ಇನ್ನೊಂದು ರೋಡ್ ಇದೆ, ಅದು ಸ್ವಲ್ಪ ಲಾಂಗ್ ಆಗುತ್ತೆ ಅಂತೇಳಿ ಇಲ್ಲಿ ಹೋಗ್ತೀವಿ. ಒಂಥರ ಖುಷಿ ಆಗುತ್ತೆ. ಇಲ್ಲಿ ಹಸು ಎಲ್ಲ ಮೇಯ್ತಾ ಇರುತ್ತೆ, ನಾಯಿಗಳು ಅಲ್ಲಿರುತ್ತೆ. ಅವಳಿಗೂ ಕೂಡ ಖುಷಿ ಆಗುತ್ತೆ ಹೋಗೋದು ಅಂತೇಳಿದರೆ, ನಡ್ಕೊಂಡು ಹೋಗೋದು ಅಂತೇಳಿ. ಇಲ್ಲೆಲ್ಲ ಅವಳೇ ನಡ್ಕೊಂಡು ಹೋಗ್ತಾಳೆ, ಇಲ್ಲೆಲ್ಲ ಎತ್ಕೊಂಡೆಲ್ಲ ಹೋಗಲ್ಲ. ಯಾಕಂದರೆ ಇಲ್ಲಿ ಲೆವೆಲ್ ಪ್ಲೇಸ್ ಇದೆ. ಮೇನ್ ರೋಡಲ್ಲಿ ಮಾತ್ರ ಕೆಲವೊಂದು ಕಡೆ ನಾನು ಎತ್ಕೊಂಡು ಹೋಗ್ತೀನಿ ಅಷ್ಟೇ. ಮತ್ತು ಅವಳ ಕೆಲಸ ಅವಳೇ ಮಾಡ್ಕೊಳ್ತಾಳೆ. ಏನು ಅಂತಂದರೆ ಬ್ಯಾಗ್ ತೊಗೊಳ್ಳೋದು, ಬ್ಯಾಗಿಗೆ ಸ್ಲೇಟ್ ತುಂಬಿಸೋದು, ಕಡ್ಡಿ ತುಂಬಿಸೋದು, ನೀರಿಗೆ ಬಾಟ್ಲ್ ಹಾಕ್ಕೊಡ್ತೀನಿ ಅದನ್ನು ತುಂಬಿಸ್ತಾಳೆ, ಟವೆಲ್ ಕೊಡ್ತೀನಿ ಅದನ್ನು ಕೂಡ ಅವಳೇ ತುಂಬಿಸ್ತಾಳೆ. ಆ ಥರ ಕಲಿಸೋದ್ರಿಂದ ಅವ್ರ ಕೆಲಸನ ಅವರೇ ಮಾಡ್ಕೊಳ್ಬೇಕು. ಅವಾಗ ಅವರಿಗೆ ಬರುತ್ತೆ. ನೆಕ್ಸ್ಟ್ ದೊಡ್ಡವರಾದ್ಮೇಲೂ ಅದೇ ಥರ ಮಾಡ್ತಾರೆ. ನಾವೇ ಮಾಡಿಕೊಟ್ರೆ ಮತ್ತು ಅದೇ ಅಭ್ಯಾಸ ಆಗುತ್ತೆ. ಸೊ ಅವಳಿಗೆ ಹೇಳ್ಕೊಡ್ತೀನಿ ಹಿಂಗೆ ಮಾಡು ಅಂತ. ಸೊ ಅವಳು ಹಂಗೆ ಮಾಡ್ತಾಳೆ. ಈ ಥರ ಕೆಸರೆಲ್ಲ ಇದ್ದರೆ ಅವಳು ನಡ್ಕೊಂಡು ಹೋಗಲ್ಲ. ಅಲ್ಲಿ ಸೈಡಲ್ಲಿ ಕೆಸರೆಲ್ಲ ಇದ್ದರೆ ಎತ್ಕೊಂಡು ಹೋಗು ಅಂತೇಳಿ ಹೇಳ್ತಾಳೆ. ಅಂದರೆ ಅವಳಿಗೆ ಸ್ವಲ್ಪ ಗಲೀಜೆಲ್ಲ ಆಗಲ್ಲ ಆ ಥರ. ಸೊ ನೋಡಿ, ಮೇನ್ ರೋಡ್ ಅಲ್ಲೇ ಇದೆ. ಸೊ ಕಾಣಿಸ್ತಾ ಇದೆ ಅಲ್ವಾ ಮೇನ್ ರೋಡು. ಆ ಮೇನ್ ರೋಡಲ್ಲಿ ಇನ್ನು ಸ್ವಲ್ಪ ದೂರ ಹೋಗಬೇಕು. ಸೊ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.